ವಾದಾಕ್ರಿದ್ರ ಒಬ್ರನ್ನ ಮಾತಾಡಲಿ ಒಳಗೆ ಬಾಲಿಲ್ಲ ಅಂದ್ರೆ ನಮ್ಮ ತೋಟದ ಮರ್ಯಾದೆನೇ ಅಲ್ರಿ. ಹ್ಞೂ ರೀ, ಉತ್ತರ ಕನ್ನಡದವ್ರು ಯಾರೋ ಹಂಗೆ ಎಲ್ಲೂ ಹೋಗೋದಿಲ್ಲ, ಯಾರು ಮಾಡೋದಿಲ್ಲ. ಹ್ಞೂ ರೀ, ಎಲ್ಲೇ ಅಪರಿಚಿತ. ಹ್ಞೂ ರೀ, ಯಾಕೆ ಬಂದಿಪ್ಪ ಏನು ಬರ್ರಿ, ಯಾಕ್ರಿ ಯಾವ್ರದಿಂದ ಬಂದ್ರೈತ್ರಿ ಬರ್ನ ಅಲ್ಲ ಒಂದು ಒರಿಜಿನಲ್ ಫ್ರಿಜ್ ಇಟ್ಟಿವ್ರಿ ಅರಿಬಿ ಬರ್ರಿ ನೀರು ಕುಡೀರಿ ಅಂತೇವು. ಈಗ ನಾವೇ ನಿಮ್ಗೆ ಅಪೇಕ್ಷೆ ಕೊಟ್ಟು ಕೇಳಿಲ್ಲ, ನೀವು ಹುಡುಕಿ ಬಂದು ಕೊಟ್ಟಿರಲ್ಲ, ಕುಡ್ಬೇಕ್ರಿ ಇದು ಅಲ್ರಿ. ಈಗ ನೀವು ಊಟ ಮಾಡಿಸೋರ್ಗಿಂತ ಹೆಚ್ಚಿನ ಮರ್ಯಾದೆ ಅಂದ್ರೆ ಚಾ ಮಾಡ್ಬೇಕ್ರಿ. ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮು ನೀವು ತಪ್ಪು ತಿಳ್ಕೊಳ್ರಿ. ಈ ಮಾವಿನಕಾಯಿ ಸೀಸನ್ ಮುಗಿತಾನೆ ಯಾರಿಗೆ ಚಾ ಮಾಡಲ್ರಿ, ಎಲ್ಲರಿಗೆ ಕರ್ಕೊಂಡು ಕೂತು ಮಾವಿನ ಹಣ್ತಿತ್ತೇವ್ರಿ. ಹೌದ್ರಿ, ಹ್ಞೂ ಬಿಡ್ರಿ ಒಂದು 1-2 ನಿಮಿಷ ಚಂದ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಬೀರಪ್ಪ ಹೊಗ್ಗಿಯವರು ಮತ್ತು ಅವರು ಸುಮಾರು 7 ಜನ ಅವರು ಇದೇ ತೋಟದಲ್ಲಿದ್ದಾರೆ. ಅವರು ಸುಮಾರು ಎಕರೆದಲ್ಲಿ ನಾವು ಭಾಳಷ್ಟು ವಿಡಿಯೋದಲ್ಲಿ ನೋಡಿರ್ತೀರಿ. ಇವತ್ತು ನಾನು ಅತ್ಯದ್ಭುತ ಸ್ಥಳದಾಗ ಅದನ್ನ ಹೇಳ್ತೀನಿ. ಅವ್ರು ಯಾವ ಥರ ಏನು ಅದರಲ್ಲಿ ಸ್ಪೆಷಲ್ ಈ ಸದ್ಯ ಅವ್ರು ಯಾವ್ದು ಪರಿಚಯ ಮಾಡ್ಕೊಡ್ತಾರೆ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಹಂಗೆ ನಮ್ಮಲ್ಲಿ ಏನೇನದವ್ರಿ ಇಲ್ಲಿ ಕರ ಆಡು ನಮ್ಮಲ್ಲಿ ಕೋಳಿ ಹಿಡ್ಕೊಂಡ್ಕಿಂದ ಏನು ಬೇಕಾದೆಲ್ಲ ಅವ್ರಿ 150 ಕೋಳಿ ಅವ್ರಿ, ಮತ್ತೆ ಆಕಳುಗಳವ್ರಿ, ಎಮ್ಮೆ ಅವ್ರಿ, ಆಡವ್ರಿ. ಹ್ಞೂ ಜವಾರಿ ಕೋಳಿ ರೀ, ಜವಾರಿ ಅವ್ರಿ. ಅದು ಪಂಜಿ ಆಡುವಂಥದ್ದು ಇದ್ರದ್ದು ಪ್ಯಾಟ್ರಿ ಕೋಳಿ ಅದ, ನನ್ನ ಟರ್ಕಿ ಅದ, ಅದು ಉಲ್ಟಾ ಪುಚ್ಚಿಂದ ಅದ. ಒಟ್ಟು ಒಂದು 8 ಜಾತಿ ಕೋಳಿ ಅವ್ರಿ. ಹ್ಞೂ ಕಡಕ್ನಾಥ್ ಅದ ರೀ. ಹ್ಞೂ ಒಟ್ಟು ಎಲ್ಲನೂ ಇಟ್ಟಿವ್ರಿ. ಸಮಗ್ರ ಕೃಷಿ ಅಂದ್ರೆ ಒಟ್ಟು ಎಲ್ಲ ಕೋಳಿ ಕುರಿ ಹಿಡ್ಕೊಂಡ್ಕಿ ಒಟ್ಟೆ ಯಾವ ಬಿಟ್ಟಿಲ್ಲ ರೀ, ಎಲ್ಲ ಮಾಡಿವ್ರಿ. ಕಿಲಾರಿ ರೀ. ಹ್ಞೂ ರೀ, ಇಲ್ರಿ. ಆರು ಜವಾರಿ ಅದಾವ್ರಿ, ಬಿಟ್ಟಲ್ ಅದ ರೀ, ಬೋಯರ್ ಅದ ರೀ. ಶಿರ್ವಾಯಿ ಐತ್ರಿ, ಒಂದು 8 ಜಾತಿ ಕುರಿಗಳವ್ರು. ಒಟ್ಟು ಮತ್ತೇನು ಇದು ಮಾಡಿವ್ರಿ. ಎತ್ತುಗಳು ಕಿಲಾರಿ ಅವ್ರಿ, ಆಕಳುಗಳು ಕಿಲಾರಿ ಅವ. ಅಂದ ಎಮ್ಗಳದಾಗ ಗೌಳಿ ಅದಾವ್ರಿ, ನಮ್ಮ ದೇಸಿ ಜವಾರಿ ಎಮ್ಮೆ ಅವ್ರಿ, ಹರಿಯಾಣದ ಮುರ ಅದ ರೀ. ಹ್ಞೂ ರೀ ಮಾಡಿವ್ರಿ. ಹಂಗೆ ಒಟ್ಟು ಎಲ್ಲನೂ ಇರಲಿ ಅನ್ನೋದ್ರಿ. ಒಂದು ಜರ ಏನಾರು ಗೋಳು ಇರಲ್ದಕ್ಕ ಮನ್ಯಾಗ ಹೈನ್ ಇರ್ಬೇಕು ಅನ್ನೋದು ಹಿಂದಿನ ಹಿರಿಯರ ಪದ್ಧತಿ ಅದ. ಹಿಂಗಾಗಿ ಒಟ್ಟು ಖಾಯಂ ಹೈನ್ ಇರ್ತಾರೆ ಮನ್ಯಾಗ. ಎಷ್ಟು ಎಕರೆ ಹೊಲ ನಮ್ಮದು ರೀ? ನಮ್ಮ ಅಪ್ಪನ ಆಸ್ತಿ 1984ರಾಗ ನಮ್ಮ 3 ಎಕರೆ 2 ಗುಂಟ ಐತ್ರಿ. 1984 ರೀ, 84ರಾಗ ನಮ್ಮ 3 ಎಕರೆ 2 ಗುಂಟ ಐತ್ರಿ. ಈಗ ಹಂಗೆ ವರ್ಷ ಹಿಡ್ಕೋತ ಇಲ್ಲಿಗಿದ್ರೆ 131 ಎಕರೆ ಆಗೈತೆ. 131. ಹ್ಞೂ ಸರ್, ಬೆಳೆಯೋದು ಸಮಗ್ರ ಕೃಷಿ ರೀ. ಒಟ್ಟೆ ಎಲ್ಲನೂ ಕುಸಿವಿ, ಎಳ್ಳು, ಅಗಸಿ, ಮಟ್ಕಿ ಕಾಳು, ಹುರುಳಿ ಕಾಳು ಹಿಡ್ಕೊಂಡು ಎಲ್ಲ ಬೆಳಿತೀರಿ ಒಟ್ಟೆ. ಇದು ಬೆಳೆಯಲ್ಲ ತೊಟ್ಟಿಲ್ಲ ರೀ. ಹಾರ್ಟಿಕಲ್ಚರ್, ತೋಟಗಾರಿಕೆ ಬೆಳೆ ನಿಂಬು ಅದ ರೀ, ಒಂದು ಬಾಳೆ ಐತ್ರಿ, ಅಡಿಕೆ ಐತಿ, ಕಾಫಿ ಐತಿ, ಬೆಳ್ಳುಳ್ಳಿ ಐತಿ. ಒಟ್ಟು ಎಲ್ಲನೂ ಇದು ಮಾಡ್ತಾರೆ. ಗಜನಿಂಬೆ ಅದ ರೀ, ಸೂಜಿ ನಿಂಬೆ ಅದ. ಹ್ಞೂ ರೀ, ಗಜನಿಂಬೆ, ಸೂಜಿ ನಿಂಬೆ ಅದ ರೀ. ನೀವು ಒಗ್ಗಿಯರ್ ಅಂದ್ರೆ ನಿಂಬೆ ಹಣ್ಣು. ಅವ್ನು ನಮ್ಮದು ನಿಂಬೆ ಗಿಡದ ಮೇಲೆ ಆಂಬಲ್ ಭಾಳ ರೀ. ನಮ್ಮ ಅಣ್ಣ 14 ವರ್ಷ ನಾವು ಇದ್ದನ್ರಿ. ನಮ್ಗೆ ಸ್ವಲ್ಪ ಆಸ್ತಿ ಇತ್ತು. ನಮ್ಮ ಅಣ್ಣ ಏನಂದ, ನಿಂಬೆ ಗಿಡ ಮಾಡೋಣಪ್ಪ, ನಿಂಬೆ ಗಿಡ ಮಾಡೋಣ ಅಂದ. ಯಾಕಲ್ದ ಹೇಳ್ಕೆ ನಾವು ಒಂದು ನಿಂಬೆಗೆ ಹೇಳಿನ ಹೇಳ್ತಾರು ನನ್ನಂತ. ಅವ್ರ ಮಂದಿ ಹತ್ತದಂಗೆ ಆಗ್ತದ ಅಂಥವು ಹಚ್ಚೋದಿಲ್ಲ. ಪ್ಯಾಟಿ ಚೆನ್ನಪ್ಪಕ್ಕ ಹೊಲಕ್ಕೆ ಹೋಗ್ತೀನಿ ನಾನು, ಹೋಗಿ ಚೀನ್ರಿ ಅವ್ರು ಅಲ್ಲಿ ನಿಂಬೆ ಗಿಡ ಸೆಲೆಕ್ಟ್ ಮಾಡಿ ಚೀನ ಅಲ್ಲಿ ಬೀಜ ತಂದು ನಮ್ಮ ಕೈಲೇ ಅಗಿ ಬೆಳೆಸಿ ಹಚ್ಚೋದು ಅಂತ ಹೇಳಿದ್ರಿ ನಮ್ಮ ಅಣ್ಣ. ನಾನು ಅಲ್ಲಿ ಹೋಗೋಣ ಚೆನ್ನಪ್ಪಕ್ಕ ಅಂದ್ರೆ ಅಂದಾಜು ಹೇಳಾಗ ಒಂದು 70 ವರ್ಷದ ಮನುಷ್ಯ ಇದ್ದನು ರೀ. ತಿರ್ಗಾಡಿ ನಮ್ಮ ಅಣ್ಣಗೆ ಅವ್ರು ಫಡ ತೋರಿಸಿದನು ರೀ. ತೋರ್ಸೋಣ ಈ ಗಿಡದ ಕೈ ಒಯ್ಬೇಕಪ್ಪ, ಇದಕ್ಕೆ ರಸ ಭಾಳ ಇರ್ತದೆ. ಇವೆಲ್ಲ 40-45 ಕಿಲೋ ಭಾರ ಬಂದ್ರೆ ಅದು 50 ಕಿಲೋ ಭಾರ ಬರ್ತದೆ, ರಸ ಜಾಸ್ತಿ ಇರ್ತದೆ. ತಿಳು ಸೊಟ್ಟಿ ಇದು ಹೊತ್ತು ಹಿಂಗೆ ಹೇಳಿದ್ರು. ನಾನು ಹಂಗಿದ್ರೆ ಕೈದ್ರು ಒಂದು 100 ಕಾಯಿ ಕೊಡ್ರಿ ಅನ್ನೋದು. ಅವಾಗ 10 ಪೈಸಕ್ಕೆ ಒಂದು ಕಾಯಿ ರೀ. ಒಂದು 100 ಕಾಯಿ ತಂದು ಚೀನ್ರ ಅಗಿ ಮಾಡಿದೇವ್ರಿ, 400 ಅಗಿ ಆದವ್ರು. ಒಂದು ನಮ್ಮ ಅಪ್ಪನ ಆಸ್ತಿ 3 ಎಕರೆ ಐತ್ರಿ. ಅವಾಗ 3 ಎಕರೆದಾಗ ಒಂದು 100 ಗಿಡ ನಿಂಬೆ ಗಿಡ ಹತ್ತಿದೇವ್ರಿ. ಅಂದ್ ಅದ್ರಾಗ 100 ಕಾಯಾಗ 400 ಅಗಿಯಾಗ 100 ನಾವು ಹಚ್ಚಿ 300 ಅಗಿ. ಇಲ್ಲೊಬ್ರು ಪಂಚಮತಲಿ ಕೆಗನಾಳ ಹನುಮಂತ ಅಂತ ಹೇಳಿದನ್ರಿ, ಅವ್ರಿಗೆ ಕೊಟ್ಟೇವ್ರಿ 3 ರೂಪಾಯಿಗೆ ಒಂದ್ರಿ. ಕೂಡ ಈ ಮಡ್ಯಾಗ 900 ರೂಪಾಯಿ ಅಗಿ ಐತಲ್ಲಪ್ಪ ಇದು ಅನಿಸಿ ಅವಾಗಿ ನೋಡಿದು ನಾವು ಅಗಿ ಮಾಡ್ಲಿಕ್ಕೆ ಚಾಲು ಮಾಡಿದೇವ್ರಿ. ಹ್ಞೂ ರೀ. ಎಷ್ಟು ವರ್ಷ ಅಗಿ ಮಾಡಕ್ಕೆ? ನಾವು 1984ರಿಂದ ಅಗಿ ಮಾಡ್ತೀವಿ. ನಮ್ಮ ಅಪ್ಪನ ಕೈ ಮೇಲೆ 2-3 ಮಡಿ ಹಾಕಿ ಅಗಿ ಮಾರ್ತಿದ್ರು ರೀ. ಈ ಕಡೆ ನಾವಿದ್ರೆ 3-4 ಎಕರೆ ಹಾಕಿ ಮಾರ್ತೀವಿ. ಅವಾಗ ಗೊತ್ತಿತ್ತನ್ರಿ ಇದು ತಳಿ ಇದ ಅಂತ? ನಮ್ಮ ಅಣ್ಣ ಅಲ್ಲಿ ಹೋಗಿ ಅವರು ಪೇಟೆಯವರಲ್ಲಿ ಇದು ನೋಡೋಕ್ಕಾಗೇನೆ ಇದು ಕಾಗಜಿ ನಿಂಬಿ, ಇದು ತಿಳು ಸೊಟ್ಟಿದು ಇಂಥದ್ದು ಹಾಕ್ಬೇಕು, ಅಂಥದ್ದು ಹಾಕ್ಬಾರ್ದು. ಬಾಲಾಜಿ, ಶಾಯಿ ಶರಬತ್ತಿ, ಸೀಡ್ಲೆಸ್ ಇವು ಯಾವ ಮಾಡಬಾರ್ದು ಅಂತ ಅವರು ಅನುಭವಿದ್ದ ರೈತರಿದ್ರು ಅವರು. ಅಂಥದ್ರಾಗ ಇದು ಸಿಲೆಕ್ಟ್ ಮಾಡೋದು ಗಿಡ ಅಂತ ಹೇಳ್ಕೊಂಡು ತಂದು ಹಚ್ಚಿದೇವ್ರು ನಾವು.
ಬಾಲಾಜಿ ಹಾಕ್ಬಿಡ್ತೀರಿ ನೀವು? ಬಾಲಾಜಿ ಹಾಕ್ಬಾರ್ದ್ರಿ ದಮ್ ಸೈಜ್ ರೀ ಅದಕ್ಕೇನು ಇದು ಇಲ್ಲ. ಹ್ಞೂ ರೀ ರಸ ಇರ್ತದ್ರಿ. ನೀವು ಕಾಯಿ ಎಲ್ಲಾರು ಕಳಿಸ್ಬೇಕಂದ್ರೆ ಅದು ಸೇಲ್ ಆಗಲ್ರಿ. ಹ್ಞೂ ರೀ ನಮ್ಮ ತಾಂಬಾದಿಂದ ಒಂದು ವಾರದಾಗ 2 ಸಲ ದೆಲ್ಲಿಗೆ ಹೋಗ್ತಾವ್ರಿ ಕಾಯಿ. ಡೆಲ್ಲಿಗೆ ಹೋಗ್ತಾರೆ. ಹಾಂ ತಾಂಬಾದಿಂದ ದೆಲ್ಲಿಗೆ ಲೋಡ್ ಹೋಗ್ತಾರೆ. ಇಲ್ಲಿ ಮುಂಜಾವ್ರು ಇದು ಮಾಡ್ತಾರೆ. ಇಲ್ರಿ ಇಲ್ಲೇ ನಮ್ಮಲ್ಲೇ ಮುಂಜಾವ್ರು ಅಂತೇಳಿ ಅದಾರ ರೀ ಲಾರಿಯವರು. ಅವ್ರು ತಾವು ಇದು ಮಾಡ್ಕೊಂಬಂದು ನಮ್ಮ ಪಟ್ಟಿ ಕೊಡ್ತಾರೆ. ಹಾಂ ರೀ ಪೇಮೆಂಟ್ ಅದು ಎಲ್ಲ ಅವರೇ ತಂದು ಕೊಡ್ತಾರೆ. ನಮ್ಮ ಮನೆಗೆ ತಂದು ಕೊಡ್ತಾರೆ. ಏನೂ ಇದು ಮಾಡೋದು ನಾವು ನಿಂಬಿಕಾಯಿ ಚೀಲ ತುಂಬಿ ಬಾಯಿ ಹೊಲ್ದು ಬಿಟ್ರು ಇಲ್ರಿ. ನಾವು ಚೀಲ ತುಂಬಿ ಅವ್ರು ನಮ್ಮ ವಿಳಾಸ ಹಾಕಿಬಿಟ್ರಾಯ್ತು. ಅಲ್ಲಿ ನಿಲವ ಆಗ್ತದ. ನಿಲವ ಆದ್ಮೇಲೆ ನಮ್ಮ ತಂದು ನಮ್ಮ ಪಟ್ಟಿ ನಮ್ಗೆ. ಹ್ಞೂ ರೀ ಹ್ಞೂ ರೀ ಏನೂ ಇಲ್ಲ ರೀ. ನಮ್ಗೆ ಯಾರೂ ಒಂದು ರೂಪಾಯಿನೂ ಯಾರೂ ಅಪ್ಪಾರಿಸಿಲ್ಲ ನಮ್ಗೆ. ನಾವು ಹೈರಾಣಾಗಿ ದುಡ್ದಕ್ಕೆ ನಮ್ಗೆ ಯಾರೂ 1 ರೂಪಾಯಿನೂ ಮೋಸ ಮಾಡಿಲ್ಲ. ಇಲ್ಲಿದು ನಮ್ಮಲ್ಲಿ ಮಂಗಳವಾರ ಶುಕ್ರವಾರ ತಾಂಬಾದಾಗ ನಿಲವ ಆಗ್ತದೆ. ಇಲ್ಲಿನೂ ಕಳಿಸ್ತೇವೆ ರೀ. ಆಯ್ತಾರ ಬುಧವಾರ ಬಿಜಾಪುರ ಆತರ ಬಿಜಾಪುರ ಕಳಿಸ್ತೇವೆ ರೀ. ಶನಿವಾರ ಹುಬ್ಳಿ ಕಳಿಸ್ತೇವೆ ರೀ. ಹ್ಞೂ ರೀ ಒಂದು ಯಾವ ಬಜಾರ್ಗಳಿಗೂ ಒಟ್ಟು ಬಿಟ್ಟಿಲ್ಲ ರೀ. ಡೆಲ್ಲಿ ಓದ್ತಾವೆ, ಬಾಂಬೆ ಓದ್ತಾವೆ, ಸೂರತ್ ಓದ್ತಾವೆ, ಎಲ್ಲಿ ಓದ್ತಾವೆ ಅಲ್ಲೆಲ್ಲ ಕಳಿಸ್ತೇವೆ ಕಾಯಿ ಹಿಂಗೆ. ಹ್ಞೂ ರೀ ನಾವೇನು ಇಲ್ಲಿ ನಮ್ಮ ಅಂಗಳದಾಗ ನಾವು ಹೊರಗೆ ಹೋಗೋದು ಬೇಕಾಗಿಲ್ಲ. ಇಲ್ಲಿ ಚೀಲ ತುಂಬಿ ನಿಂದ್ರಿಸಿದ್ರೆ ತಾವೇ ಗಾಡಿಯವ್ರು ಬಂದು ಹೇರ್ಕೊಂಡು ಹೋಯ್ತು ನಮ್ಮ ಪಟ್ಟಿ ನಮ್ಗೆ ತಂದು ಕೊಡ್ತಾರೆ. ಒಂದ್ಸತಿ ಲೋಡ್ ಕಳಿಸ್ಬೇಕಾರೆ ಎಷ್ಟು ದಿವಸ ಬೇಕು? ಒಂದು ಲೋಡ್ ಕಳಿಸ್ಬೇಕಾದ್ರೆ ನಮ್ಮಲ್ಲಿ ಒಂದು ದಿನಕ್ಕೆ ಎಷ್ಟು ಲೋಡ್ ಕಳಿಸ್ಬೇಕು? ನಮ್ಮ ರೀ ನಮ್ಮ ಒಂದೊಂದು ದಿನ 100-110 ಚೀಲ ನಮ್ಮವಾಗಿರ್ತವೆ. ನಮ್ಮಲ್ಲಿ ಎಲ್ಲರೂ ಪ್ಲಾಟ್ಗಳು ಭಾಳ. ನಮ್ಮ 100-110 ಚೀಲ ಕಾಯಿ ಹರಿತೀವಿ ರೀ. ಹ್ಞೂ ರೀ ಈಗೇನಾಗ್ಯದ್ರಿ ಒಳ್ಳೆ ದ್ರಾಕ್ಷಾಗ ದಗದ ಕಚ್ಚಿವ್ರಿ. ಹಿಂಗಾಗಿ ನಿಂಬೆ ಹಿಡಿದು ಬಿಟ್ಕಿಂದ್ರೆ ಈ ದಗದ ಮಾಡಕತ್ತಾರ. 2 ದಿನ ದಾಗ ಮಾಡಿಲ್ಲ ರೀ. ಬರೀ ದ್ರಾಕ್ಷಿ ಐತ್ರಿ. ದ್ರಾಕ್ಷಿ ಒಂದು 9 ಎಕರೆ ಐತಿ. ಮಾವು ಐತ್ರಿ. ಅದ ರೀ ಅದೆಷ್ಟು? ಮಾವಿನ ಗಿಡ ಒಂದು 80 ಅದಾವ ರೀ. ದೇಶಿ ತಳಿ ಉಳಿದಿದ್ರೆ ಕಡಿಮೆ ಅದಾವ ರೀ. ನಿಂಬೆ ರೀ? ನಿಂಬೆ ಒಂದು ಮೊದಲು 1400 ಗಿಡ ಇದ್ದು ರೀ. ಮೊನ್ನೆ ಆಗಸ್ಟ್ 13ನೇ ತಾರೀಕಿನ ನಮ್ಮ ತಮ್ಮನ ಹೊಲ ತೊಗೊಂಡೇವ್ರಿ ಕಾಕನ ಮಗಂದು. ಆ ಹೊಲದಾಗ ಒಂದು 300 ನಿಂಬೆ ಗಿಡ ಅವ್ರಿ, 100 ತೆಂಗಿನ ಗಿಡ. ಈಗ 1700 ನಿಂಬೆ ಗಿಡ ರೀ ನಮ್ಮ. ಹ್ಞೂ ಈ ವರ್ಷ ಏಪ್ರಿಲ್ ಮೇ 2 ತಿಂಗಳದಾಗ 1.5 ಕೋಟಿ ರೂಪಾಯಿ ನಿಂಬಿಕಾಯಿ ಮಾರೀವ್ರಿ. ಹ್ಞೂ ರೀ ಕಾಯಿ ಬರಲಿಲ್ಲ ರೀ. ನೀವು ಇದು ಮಾಡಬೇಡ್ರಿ ಸರ, ಸ್ವಲ್ಪ ಇದು ಮಾಡಿ